ಈಗ ಹೊಸದಾಗಿ ಮದುವೆ ಆಗಬೇಕು ಅಂತ ಇರೋ ಹುಡುಗಿರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನೀವೆಲ್ಲ ಅಂದ್ಕೊಂಡಿರ್ತೀರ ಒಬ್ಬನೇ ಮಗ ಇರೋ ಮನೆಗೆ ಒಳ್ಳೆ ಜಾಬ್ ಇರೋನ್ನ ಮದುವೆ ಮಾಡಿಕೊಂಡ್ರೆ ನಾನು ತುಂಬ ಸುಖವಾಗಿ ಆರಾಮಾಗಿ ಅತ್ತೆ ಕಾಟ ಇಲ್ಲದೆ ಇರ್ಬೋದು ಅಂತ. ಆದರೆ ಅದೆಲ್ಲ ಸುಳ್ಳು. ಒಬ್ಬನೇ ಮಗ ಇರೋ ಮನೆಗೆ ಮದುವೆ ಆದರೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಅದೇ ಗಂಡಂಗೆ ಒಂದು 3-4 ಜನ ತಮ್ಮದಿರಿದ್ರು, ಒಂದು 3-4 ಜನ ಅಕ್ಕ ತಂಗಿಯರಿದ್ರು ಅಂತ ಅಂದರೆ ನಿಮಗೆ ಹಿಂದು ಮುಂದು ಅಂತೇಳಿ ಓರ್ಗಿತ್ತಿರಿರ್ತಾರೆ, ನಾದ್ನೀರಿರ್ತಾರೆ. ಸೊ ಏನಾದರೂ ಕೆಲಸ ಕಾರ್ಯ ಅಂತ ಬಂದಾಗ ಎಲ್ಲ ಕೂಡಿ ಕೆಲಸ ಮಾಡ್ತಾರೆ. ಒಬ್ಬಳೇ ಸೊಸೆ ಅಂದರೆ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬೀಳುತ್ತೆ. ಅದೇ 3-4 ಜನ ಓರ್ಗಿತ್ತಿರಿದ್ದಾರೆ ಅಂತಂದರೆ ನಿಮ್ಮ ಅತ್ತೆ ಕಣ್ಣು ಎಲ್ಲರ ಮೇಲೂ ಸಮಾನವಾಗಿರುತ್ತೆ. ಅದರಲ್ಲೂ ನೀವೇನಾದ್ರು ಸಣ್ಣವರೋ ಅಥವಾ ದೊಡ್ಡ ಸೊಸೆ ಅಲ್ಲದೆ ಮಧ್ಯದವರೋ ಹಾಗಾಗಿದ್ದರೆ ನಿಮಗೆ ಸ್ವಲ್ಪ ಆರಾಮೆ. ಇಲ್ಲ ಅಂದರೆ ಯಾವಾಗಲೂ ನಿಮ್ಮ ಅತ್ತೆ ಕಣ್ಣು ಓನ್ಲಿ ಆನ್ ಯು. ನೆನಪಿರಲಿ, ಥಿಂಕ್ ಬಿಗ್, ಚೂಸ್ ವೈಸ್ಲಿ.